ಬಾಸ್ ಮನೆಯಲ್ಲಿ ಧನ್ರಾಜ್ ಆಚಾರ್ ನೇತೃತ್ವದ ಎಂಎಂಟಿವಿ ಮತ್ತು ಗೋಲ್ಡ್ ಸುರೇಶ್ ನೇತೃತ್ವದ ಡಿಡಿಟಿವಿ ಮಧ್ಯೆ ಈ ವಾರ ದೊಡ್ಡ ಮನೆಯಲ್ಲಿ ಫೈಟ್ ಶುರುವಾಗಿತ್ತು. ಕ್ಯಾಪ್ಟನ್ಸಿ ರೇಸ್ಗೆ ಜನರ ಬಹುಮತದೊಂದಿಗೆ ಧನ್ರಾಜ್ ಆಚಾರ್ ನೇತೃತ್ವದ ಎಂಎಂಟಿವಿ ಗೆದ್ದಿದೆ. ಈ ವಾಹಿನಿಯ ಸದಸ್ಯರು ಕ್ಯಾಪ್ಟನ್ಸಿ ರೇಸ್ಗೆ ಅರ್ಹತೆ ಪಡೆದುಕೊಂಡಿದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಟ್ವಿಸ್ಟ್ ನೀಡಿದ್ದಾರೆ. ಕ್ಯಾಪ್ಟನ್ಸಿ ಓಟದಲ್ಲಿರುವ ಸ್ಪರ್ಧಿಗಳು ಮನೆಯ ಉಳಿದ ಸ್ಪರ್ಧಿಗಳನ್ನ ತಮ್ಮ ಸಹಾಯಕರಾಗಿ ಆಡುವಂತೆ ಮನವೊಲಿಸಬೇಕು ಎಂಬ ಆದೇಶವನ್ನ ಬಿಗ್ ಬಾಸ್ ನೀಡಿದ್ದಾರೆ. ಇದಾದ ಮೇಲೆ ಎಲ್ಲರೂ ಅವರವರ ಸಹಾಯಕರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಆದ್ರೆ ಮೋಕ್ಷಿತಾಗೆ ಉಳಿದಿರೋದು ಗೌತಮಿ ಮಾತ್ರ. ಆದ್ರೆ ಮೋಕ್ಷಿತಾ ನಾನ್ ಮಾತ್ರ ಗೌತಮಿಯ ಮನವೊಲಿಸಲು ತಯಾರಿಲ್ಲ ಅಂತ ಹಠ ಮಾಡಿಕೊಂಡು ಕುಳಿತು ಕ್ಯಾಪ್ಟನ್ಸಿ ಆಟದಿಂದಲೇ ಹೊರಗೆ ಉಳಿದ್ರು. ಇದರಿಂದ ಗೋಲ್ಡ್ ಸುರೇಶ್ ನೇತೃತ್ವದ ಡಿಡಿಟಿವಿ ವಾಹಿನಿಯ ಒಬ್ಬ ಸದಸ್ಯರಿಗೆ ಕ್ಯಾಪ್ಟನ್ಸಿ ರೇಸ್ನಲ್ಲಿ ಭಾಗಿಯಾಗುವ ಅವಕಾಶ ಸಿಗುತ್ತೆ. ಅದರಂತೆಯೇ ಗೌತಮಿ ಧನು ಜೊತೆ ಆಟವಾಡ್ತಾರೆ. ಇವತ್ತಿನ ಪ್ರೋಮೋ ನೋಡುವಾಗ ಗೌತಮಿ ಕ್ಯಾಪ್ಟನ್ಸಿ ರೇಸ್ನಲ್ಲಿ ಗೆದ್ದು ಬೀಗಿದ್ದಾರೆ. ಕ್ಯಾಪ್ಟನ್ ಕ್ವೀನ್ ಎಂದು ಅವರೇ ಕರೆದುಕೊಂಡಿದ್ದಾರೆ. ಗೌತಮಿ ಕ್ಯಾಪ್ಟನ್ ಆದ ಬೆನ್ನಲ್ಲೇ ಮೋಕ್ಷಿತಾ ಮುಖ ಸಪ್ಪೆ ಮಾಡಿಕೊಂಡಿದ್ದಾರೆ. ಗೌತಮಿ ಕ್ಯಾಪ್ಟನ್ಸಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.